ವೀಕ್ಷಕರೇ ನಮಸ್ಕಾರ. R5 ನ್ಯೂಸ್ಗೆ ಸ್ವಾಗತ. ಸಂಡೂರು ತಾಲೂಕಾ ಆವರಣದಲ್ಲಿ ದಂಡಾಧಿಕಾರಿಗಳಾದ ಜಿ ಅನಿಲ್ ಕುಮಾರ್ 78ನೇ ಸ್ವಾತಂತ್ರ್ಯ ದಿನವನ್ನು ಹಬ್ಬವಾಗಿ ಮನೆಯಲ್ಲಿ ಆಚರಿಸೋಣ. ದೇಶ ಅಭಿವೃದ್ಧಿಯಾಗಬೇಕೆಂದರೆ ಎಲ್ಲರ ಸಹಕಾರ ಅಗತ್ಯ ಎಂದು ತಿಳಿಸಿದರು. ಛತ್ರಪತಿ ಶಿವಾಜಿ ವಿದ್ಯಾಮಂದಿರ ಆವರಣದಲ್ಲಿ ತಾಲೂಕಾ ದಂಡಾಧಿಕಾರಿಗಳು, ಮಾನ್ಯ ಸಂಸದರು, ಪೊಲೀಸ್ ಇಲಾಖೆ, ಶಾಲಾ ಮಕ್ಕಳ ಪಥ ಸಂಚಲನವನ್ನು ವೀಕ್ಷಿಸಿದರು. ಸಂಸದರು ಮಾತನಾಡಿ, ಇವತ್ತು ನಾವು ಸಂಡೂರಿನ ತಾಲೂಕು ಕಚೇರಿಯಲ್ಲಿ ಇದ್ದೇವೆ. ಈ ಸಂಡೂರಿನ ತಾಲೂಕು ಕಚೇರಿಯಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಸಂಡೂರಿನ ಆಶಾಕಿರಣ, ಪ್ರಾಮಾಣಿಕ ಅಧಿಕಾರಿ, ದಕ್ಷ ಅಧಿಕಾರಿ ಅಂತ ಹೆಸರುವಾಸಿಯಾದ ಜಿ ಅನಿಲ್ ಕುಮಾರ್ ಸರ್ ನಮ್ಮೊಂದಿಗೆ ಇದ್ದಾರೆ. ಅವರನ್ನು ಮಾತಾಡ್ಸೋಣ. 78ನೇ ಸ್ವಾತಂತ್ರ್ಯೋತ್ಸವದ ಇವತ್ತನ್ನು ವಿಶೇಷ ದೇಶಕ್ಕೆ ಮತ್ತು ಜನಗಣಿಗೆ ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ಇವತ್ತು 78ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ತಾವು ನಮ್ಮ ದೇಶದ ಜನತೆಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್? ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇವತ್ತಿನ ದಿನ ನಾವು ನಮ್ಮ ತಾಲೂಕು ಮಟ್ಟದ ಒಂದು ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಈಗ ನಮ್ಮ ಕಚೇರಿಯ ಸಿಬ್ಬಂದಿಯ ಜೊತೆಗೆ ನಾವು ನಮ್ಮ ತಾಲೂಕು ಕಚೇರಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಧ್ವಜಾರೋಹಣ ಮಾಡಿದ್ವಿ. ಇದರ ನಂತರ 9 ಗಂಟೆಗೆ ನಾವು ಎಲ್ಲ ಸಾರ್ವಜನಿಕ ಬಂಧುಗಳು, ತಾಲೂಕಿನ ಎಲ್ಲ ಸಾರ್ವಜನಿಕ ಬಂಧುಗಳ ಜೊತೆಗೆ ಒಟ್ಟಿಗೆ ನಾವು ಛತ್ರಪತಿ ಶಿವಾಜಿ ಶಾಲೆಯ ಆವರಣದಲ್ಲಿ ಇವತ್ತಿನ ದಿನ ಧ್ವಜಾರೋಹಣ ಕಾರ್ಯಕ್ರಮ ನಡೀತಾ ಇದೆ. ಸಾರ್ವಜನಿಕರೆಲ್ಲರೂ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಅದರ ಜೊತೆಗೆ ಮಕ್ಕಳಿಂದ ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ. ಮತ್ತು ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆ ಮತ್ತು ಆಶುಭಾಷಣ ಸ್ಪರ್ಧೆಗಳನ್ನೆಲ್ಲ ಒಂದು 15 ದಿನಗಳಿಂದ ಮುಂಚೆನೇ ನಾವು ಅವರಿಗೆ ಸ್ಪರ್ಧೆಗಳನ್ನು ಏರ್ಪಡಿಸಿ ಇವತ್ತಿನ ದಿನ ಅವ್ರಿಗೆ ಬಹುಮಾನ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ತಾಲೂಕು ಆಡಳಿತ ವತಿಯಿಂದ ಆಗಿದೆ. ಅದರ ಜೊತೆಗೆ ಎಲ್ಲ ಈಗ ಮಾರ್ಚ್ ಪಾಸ್ಟ್ ಕಾರ್ಯಕ್ರಮ ಏನು ಮಾರ್ಚ್ ಪಾಸ್ಟ್ ಪಥಸಂಚಲನ ಇದೆ, ಅದಕ್ಕೆ ಅದರ ಪೂರ್ವ ತಯಾರಿ ಎಲ್ಲ ಪೊಲೀಸ್ ಇಲಾಖೆಯಿಂದ ಆಗಿದೆ. ಅದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಒಂದು ಕಳೆದ 15 ದಿನದ ಪೂರ್ವ ತಯಾರಿ ಆಗಿದೆ. ಎಲ್ಲ ಅಚ್ಚುಕಟ್ಟಾಗಿ ಇವತ್ತಿನ ದಿನ ತಾಲೂಕು ಆಡಳಿತ ವ್ಯವಸ್ಥೆ ಮಾಡಿದೆ. ಸಾರ್ವಜನಿಕರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು, ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮ್ಮ ಹಬ್ಬ ಅಂತ ತಿಳ್ಕೊಂಡು, ನಮ್ಮ ಮನೆಯ ಹಬ್ಬ ಅಂತ ತಿಳ್ಕೊಂಡು ಎಲ್ಲ ಸಾರ್ವಜನಿಕರು ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕಂತ ನಾನು ತಮ್ಮ ಮೂಲಕ ಕೇಳ್ತಾ ಇದ್ದೆ. ಜಿಲ್ಲೆಯ ಅಭಿವೃದ್ಧಿಗಾಗಿ ನನ್ನ ಎಲ್ಲ ಶಕ್ತಿ ಮೀರಿ ಪ್ರಯತ್ನ ಪಡುತ್ತೇನೆ ಎಂದು ತಿಳಿಸಿದರು. ವರದಿ KR ಕುಮಾರಸ್ವಾಮಿ, R5 ನ್ಯೂಸ್, ಸಂಡೂರು.